ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಸುಪ್ರೀಂ ಕೋರ್ಟ್ ಸ್ಟೇಡ್ ಕೀ ಪ್ರೊವಿಷನ್ಸ್ ಆಫ್ ದಿ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ 2025, calling them prima facie arbitrary, but upheld act's validity for now while allowing further constitutional review. ವಕ್ಫ್ ಕಾಯ್ದೆ ಬಗ್ಗೆ ತುಂಬಾ ವಿವಾದಗಳಾಗ್ತಾ ಇದ್ದಿದ್ದು ನಿಮ್ಗೆ ಗೊತ್ತಿದೆ. ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಅದರಲ್ಲಿರುವ ಕೆಲವು ಪ್ರಮುಖ ವಿಭಾಗಗಳಿಗೆ ತಡೆಯಾಜ್ಞೆ ನೀಡ್ತಾ ಇದೆ ಸುಪ್ರೀಂ ಕೋರ್ಟ್. ಈ ವಿಭಾಗಗಳಿದೆಯಲ್ವಾ, ಕೆಲವೊಂದು ಅಂಶಗಳು ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ಅಂತ ಕರೀತಾರೆ. ಪ್ರೈಮಾ ಫೇಸಿ ಅಂತಂದ್ರೆ ಮೇಲ್ನೋಟಕ್ಕೆ, ಅಂದ್ರೆ ಇನ್ನೂ ಡೀಟೇಲ್ ಆಗಿ ನೋಡ್ಬೇಕಾದ ಅವಶ್ಯಕತೆ ಇದೆ, ಆದ್ರೆ ಮೇಲ್ನೋಟಕ್ಕೆ ಇದು ನಿರಂಕುಶವಾಗಿದೆ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಆದ್ರೆ ಈ ಕಾಯ್ದೆ ಇನ್ನು ಸಾಂವಿಧಾನಿಕವಾಗಿದೆಯಾ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿದೆಯಾ ಅನ್ನೋದಕ್ಕೆ ಇನ್ನಷ್ಟು ಪರಿಶೀಲನೆಗೆ ಅವಕಾಶ ಕೊಟ್ಟು ಆ ಕಾಯ್ದೆಯನ್ನ ರದ್ದು ಮಾಡಿಲ್ಲ ಇನ್ನು. ಹಾಗಾಗಿ ಈ ಕಾಯ್ದೆಯನ್ನ ರದ್ದು ಮಾಡಿಲ್ಲ ಅನ್ನೋದು ನೆನಪಿರ್ಲಿ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು. ಕೆಲವು ವಿಭಾಗಗಳು ನಿರಂಕುಶವಾಗಿದೆ ಅಂತಂದ್ರೆ ಆರ್ಬಿಟ್ರರಿ ಅಂತ ಹೇಳ್ತಾ ಇದೆ. ವಕ್ಫ್ ಅಂತಂದ್ರೆ ಏನು? ಪರ್ಮನೆಂಟ್ ಡೆಡಿಕೇಶನ್ ಆಫ್ ಮೂವೆಬಲ್ ಆರ್ ಇಮ್ಮೂವೆಬಲ್ ಪ್ರಾಪರ್ಟಿ ಬೈ ಅ ಮುಸ್ಲಿಂ ಫಾರ್ ರಿಲಿಜಿಯಸ್, ಪಿಯಾಸ್ ಆರ್ ಚಾರಿಟೇಬಲ್ ಪರ್ಪಸಸ್. ಅಂದ್ರೆ ಧಾರ್ಮಿಕ, ಪಯಾಸ್ ಅಥವಾ ದೈವಿಕ ದತ್ತಿ ಉದ್ದೇಶಗಳಿಗೋಸ್ಕರ ತಮ್ಮ ಚರ ಅಥವಾ ಸ್ಥಿರ ಆಸ್ತಿಯನ್ನ ಸಮರ್ಪಿಸೋದು, ಅದರಲ್ಲೂ ಮುಸ್ಲಿಮರು ಸಮರ್ಪಿಸೋದಕ್ಕೆ ವಕ್ಫ್ ಅಂತ ಕರಿತೇವೆ. ಇದನ್ನ ಅಡ್ಮಿನಿಸ್ಟ್ರೇಡ್ ಬೈ ಸ್ಟೇಟ್ ವಕ್ಫ್ ಬೋರ್ಡ್ಸ್ ಅಂಡರ್ ದಿ ವಕ್ಫ್ ಆಕ್ಟ್ 1995. ವಕ್ಫ್ ಕಾಯ್ದೆ 1995 ಅಡಿಯಲ್ಲಿ ವಕ್ಫ್ ಮಂಡಳಿಗಳು ನಿರ್ವಹಿಸ್ತಾ ಇದ್ವು. ಈಗ ಕಾಯ್ದೆಯನ್ನು ತಂದಿದ್ರು, ಇದರಲ್ಲಿ ಕೆಲವು ಅಂಶಗಳು ಮುಖ್ಯವಾಗಿ ಸರಿಯಾಗಿಲ್ಲ ಅನ್ನೋ ರೀತಿ ಸುಪ್ರೀಂ ಕೋರ್ಟ್ ಈಗ ಹೇಳ್ತಾ ಇದೆ. ಅದು ಪ್ರೇಮಾ ಫೇಸಿ. ಪ್ರೇಮಾ ಫೇಸಿ ಅಂತಂದ್ರೆ ಇನ್ ಲೀಗಲ್ ಟರ್ಮ್ಸ್, ಪ್ರೇಮಾ ಫೇಸಿ ಮೀನ್ಸ್ ಎಟ್ ಫಸ್ಟ್ ಸೈಟ್ ಅಂತಂದ್ರೆ ಮೊದಲನೇ ಸಾರಿ ಮೇಲ್ನೋಟಕ್ಕೆ ಹೀಗನ್ಸ್ತಾ ಇದೆ. ಆರ್ ಇನಿಷಿಯಲ್ ಇಂಪ್ರೆಷನ್, ಆರಂಭಿಕವಾಗಿ ಕೊಟ್ಟಿರುವಂತಹ ಒಂದು ಅನಿಸಿಕೆ. ಯೂಸ್ಡ್ ಬೈ ಕೋರ್ಟ್ಸ್ indicate that a law or act appears unconstitutional or arbitrary without a detailed final ruling. ಒಂದು ಕಾನೂನು ಅಥವಾ ಒಂದು ಕಾಯ್ದೆ ಈಗ ಕಂಪ್ಲೀಟ್ ಆಗಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳೋಕ್ಕಿಂತ ಮೊದಲು ಅದು ಸ್ವಲ್ಪ ಕೆಲವೊಂದು ಅದರಲ್ಲಿರೋ ತತ್ವಗಳು, ವಿಚಾರಗಳು ಒಂದು ಅಸಾಂವಿಧಾನಿಕ ಅಥವಾ ನಿರಂಕುಶ ಅಂತ ಅನಿಸಿದಾಗ ನ್ಯಾಯಾಲಯಗಳು ಪ್ರೈಮಾ ಫೇಸಿ ಅಂತ ಒಂದು ಟರ್ಮ್ ಅನ್ನ ಬಳಸುತ್ತವೆ. ಮುಂದಿನ ವಿಚಾರ, ಗ್ಲೋಬಲ್ ಸ್ಟಡಿ ಶೋಸ್ ಆರ್ಟಿಫಿಷಿಯಲ್ ಲೈಟ್ ಪೊಲ್ಯೂಷನ್ ಈಸ್ ಡಿಸ್ರಪ್ಟಿಂಗ್ ದಿ ನ್ಯಾಚುರಲ್ ಡೇ ನೈಟ್ ಸೈಕಲ್ ಆಫ್ 583 ಬರ್ಡ್ ಸ್ಪೀಶೀಸ್ ವರ್ಲ್ಡ್ ವೈಡ್, altering their feeding, migration and breeding pattern. ಅಧ್ಯಯನದ ಪ್ರಕಾರ ನೋಡಿ, ನಾವು ಎಲ್ಲೆಲ್ಲಿ ಪೊಲ್ಯೂಷನ್, ಎನ್ವೈರ್ಮೆಂಟ್ ಪೊಲ್ಯೂಷನ್ ಅಲ್ಲಿ ಏರ್ ಪೊಲ್ಯೂಷನ್ ಆಯ್ತು, ವಾಟರ್ ಪೊಲ್ಯೂಷನ್ ಆಯ್ತು, ಹೀಗೆ ನಾಯ್ಸ್ ಪೊಲ್ಯೂಷನ್, ಈಗ ಅದ್ರ ಜೊತೆ ಲೈಟ್ ಪೊಲ್ಯೂಷನ್, ಬೆಳಕಿನ ಮಾಲಿನ್ಯ ಅಂತ ಕರೀತೇವೆ. ಆ ಬೆಳಕಿನ ಮಾಲಿನ್ಯದಿಂದಾಗಿ ನೋಡಿ, ವಿಶ್ವದಾದ್ಯಂತ ಸುಮಾರು 583 ಪಕ್ಷಿ ಪ್ರಭೇದಗಳ ಹಗಲು ರಾತ್ರಿ ಚಕ್ರ, ಸರ್ಕ್ಯಾಡಿಯನ್ ರಿದಮ್ ಅಥವಾ ಅವುಗಳ ಆಹಾರ ಸೇವಿಸುವ ಒಂದು ಪ್ರಕ್ರಿಯೆ, ವಲಸೆ ಹೋಗೋದು, ಸಂತಾನೋತ್ಪತ್ತಿ, ಎಲ್ಲದರಲ್ಲೂ ಬದಲಾವಣೆ ಉಂಟಾಗ್ತಾ ಇದೆ. ಮನುಷ್ಯ ತಾನು ಮಾತ್ರ ಕೇಳೋದಲ್ಲ. ಈ ಕೋತಿ ಬಗ್ಗೆ ಹೇಳ್ತಾರಲ್ವಾ, ಕೋತಿ ತಾನು ಕೇಳೋದಲ್ಲೇ ಇಡೀ ವನವನ್ನೆಲ್ಲ ಕೆಡಿಸ್ತು ಅಂತ. ಹಾಗೆ ಮನುಷ್ಯ ತಾನು ಮಾತ್ರ ಹಾಳಾಗೋದಲ್ಲದೆ ಪ್ರಪಂಚವನ್ನು ಸಹ, ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಜೀವನಕ್ಕೂ ಸಹ ಹಾನಿ ಮಾಡ್ತಾ ಇದ್ದಾನೆ. ಲೈಟ್ ಪೊಲ್ಯೂಷನ್ ಅಂತಂದ್ರೆ ಏನು? ಇಟ್ ಇಸ್ ಎಕ್ಸೆಸಿವ್ ಆರ್ ಮಿಸ್ಡೈರೆಕ್ಟೆಡ್ ಆರ್ಟಿಫಿಷಿಯಲ್ ಲೈಟ್ ಎಟ್ ನೈಟ್. ರಾತ್ರಿ ವೇಳೆಯಲ್ಲಿ ಅಂತಂದ್ರೆ ಒಂದು ಅತಿಯಾಗಿ ಲೈಟ್ ಹಾಕೋದು. ನೀವು ದೊಡ್ಡ ದೊಡ್ಡ ನಗರಗಳಲ್ಲಿ ನೋಡಿರಬಹುದು, ರಾತ್ರಿ ನಕ್ಷತ್ರಗಳೇ ಕಾಣಿಸೋದಿಲ್ಲ. ಯಾಕಂತಂದ್ರೆ ಈ ಬೇರೆ ಬೆಳಕುಗಳ ಒಂದು ಪ್ರಭಾವ ಜಾಸ್ತಿಯಾಗಿ ನಕ್ಷತ್ರಗಳು ಮತ್ತೆ ಪೊಲ್ಯೂಷನ್ ನಿಂದಾಗಿ ಮೋಡ ಕವಿದ್ ವಾತಾವರಣ ಆ ರೀತಿ ಉಂಟಾಗ್ಬಿಟ್ಟಿರುತ್ತೆ. ಒಂದೋ ತುಂಬಾ ಲೈಟ್ ಹಾಕೋದು, ಎಕ್ಸೆಸಿವ್ ಲೈಟ್, ಅಥವಾ ಮಿಸ್ಡೈರೆಕ್ಟೆಡ್ ಅಂತಂದ್ರೆ ಬೇರೆ ಒಂದು ದಿಕ್ಕಿನಲ್ಲಿ, ತಪ್ಪಾದ ದಿಕ್ಕಿನಲ್ಲಿ ಲೈಟ್ ಅನ್ನ ಬಳಸೋದು. ಅದು ಯಾವುದು? ಆರ್ಟಿಫಿಷಿಯಲ್ ಲೈಟ್, ಕೃತಕ ಬೆಳಕನ್ನ ಬಳಸೋದು. ಅದರಿಂದ ಇಕೋಸಿಸ್ಟಮ್, ಹ್ಯೂಮನ್ ಹೆಲ್ತ್, ಆಸ್ಟ್ರೋನಾಮಿ ಇದಕ್ಕೆಲ್ಲ ಹಾನಿ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಇಟ್ ಇಸ್ ರೆಕಾಗ್ನೈಸ್ಡ್ ಆಸ್ ಅ ಮೇಜರ್ ಇಕೋಲಾಜಿಕಲ್ ಥ್ರೆಟ್ ಅಂಡರ್ ಎನ್ವೈರ್ಮೆಂಟಲ್ ಸ್ಟಡೀಸ್. ಹಾಗಾಗಿ ಪರಿಸರವನ್ನ ಅಧ್ಯಯನ ಮಾಡುವವರು ಒಂದು ದೊಡ್ಡ ಅಪಾಯ ಇದು ಪರಿಸರಕ್ಕೆ ಅಂತ ಹೇಳ್ತಾರೆ, ಲೈಟ್ ಪೊಲ್ಯೂಷನ್ ಅನ್ನ. ಇದು ಸರ್ಕ್ಯಾಡಿಯನ್ ರಿದಮ್ ಅಂತಂದ್ರೆ ಏನು? ಒಂಥರ ಲಯ. ನಮ್ಮ ದೇಹ
24 ಗಂಟೆಗಳಲ್ಲಿ ಯಾವ ರೀತಿ ಯಾವ್ಯಾವ ಕೆಲಸಗಳನ್ನ ಮಾಡುತ್ತೆ. ಸರ್ಕ್ಯಾಡಿಯನ್ ರಿದಮ್ ಇಸ್ ಅ ನ್ಯಾಚುರಲ್ 24-hour biological cycle regulating sleep, feeding, and activity in all living beings. It gets disturbed by continuous artificial lightning, leading to stress and lower survival. 24 ಗಂಟೆ ಇದೆ ಅಂತಂದ್ರೆ ಆ 24 ಗಂಟೆಯಲ್ಲಿ ನಮ್ಮ ನಿದ್ದೆ, ಆಹಾರ ಸೇವನೆ ಮತ್ತೆ ಉಳಿದ ಎಲ್ಲಾ ಪ್ರಕ್ರಿಯೆಗಳನ್ನ ಹೇಗೆ ನಾವು ಜೈವಿಕ ಚಟುವಟಿಕೆಗಳನ್ನ ಹೇಗೆ ನಾವು ನಿಯಂತ್ರಿಸ್ತೇವೆ, ನಿರ್ವಹಿಸ್ತೇವೆ ಅನ್ನೋದು ಮುಖ್ಯವಾಗಿ ಇದರಲ್ಲಿ ಡಿಸೈಡ್ ಆಗುತ್ತೆ. ಒಂದು ವೇಳೆ ಅತಿಯಾದ ಕೃತಕ ಬೆಳಕಿನಿಂದ ಒಂದು ವೇಳೆ ಇದು ಚೇಂಜ್ ಆದ್ರೆ, ವ್ಯತ್ಯಯ ಆದ್ರೆ ಒತ್ತಡ ಜಾಸ್ತಿ ಆಗ್ಬಹುದು. ಅದಕ್ಕೆ ಹೇಳ್ತಾರಲ್ವಾ, ನೈಟ್ ಬೇರೆ ಬೇರೆ ಅಂತಂದ್ರೆ ಮೊಬೈಲ್ ನೋಡೋದಾಗಿರ್ಬಹುದು, ಸ್ಕ್ರೀನ್ ಟೈಮ್ ಜಾಸ್ತಿ ಆದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಹಾಗೆ ಆ ಕೃತಕ ಬೆಳಕಿನಿಂದ ನಾವು ಅದನ್ನ ಜಾಸ್ತಿ ಸ್ವೀಕರಿಸೋ ಬದಲು ನ್ಯಾಚುರಲ್ ಡೇ ಟೈಮ್ ನಲ್ಲಿ ಇರುವಂತಹ ಸನ್ಲೈಟ್ ಅನ್ನು ಸ್ವೀಕರಿಸೋದು ಒಳ್ಳೆಯದು. ಆಗ ಇದರಿಂದ ಆಗುವಂತಹ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ. ಮತ್ತೆ ಈ ಸರ್ಕ್ಯಾಡಿಯನ್ ರಿದಮ್ ಒಂದು ವೇಳೆ ಏರುಪೇರಾದ್ರೆ ಬದುಕುಳಿಯುವ ಸಾಧ್ಯತೆ, ಜೀವಿತಾವಧಿ ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಇಂಡಿಯಾ ಅಂಡ್ ದಿ US are holding a continuation of trade talks in New Delhi. The US chief negotiator Brendan Lynch meeting India's Rajesh Agrawal, focusing on overcoming tariff disputes and moving towards an agreement. ಭಾರತ ಮತ್ತೆ ಅಮೆರಿಕ ನಡುವೆ ವ್ಯಾಪಾರ ಮಾತುಕತೆಗಳು ಮುಂದುವರಿತಾ ಇವೆ. ಅಮೆರಿಕದ ಒಬ್ರು ನೆಗೋಷಿಯೇಟರ್, ಸಮಾಲೋಚಕರು ಬ್ರೆಂಡನ್ ಲಿಂಚ್ ಅವರು ಭಾರತದ ರಾಜೇಶ್ ಅಗರ್ವಾಲ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಗೊತ್ತಿದೆ ನಿಮ್ಗೆ, ಸುಂಕದ ಬಗ್ಗೆ ಮಾತುಕತೆ ನಡೆಯುತ್ತೆ ಮತ್ತೆ ಯಾವ ರೀತಿ ಒಪ್ಪಂದವನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಇನ್ನು ಇಂಡಿಯಾ ರಿಸೀವ್ಡ್ ಆನ್ ಎಕ್ಸ್ಪ್ಲೋರೇಷನ್ ಲೈಸೆನ್ಸ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ISA to search for polymetallic sulfides containing manganese, cobalt, nickel, and copper in the Carlsberg Ridge of the Northwest Indian Ocean. ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರ ಅದರಿಂದ ಭಾರತಕ್ಕೆ ಏನ್ ಸಿಕ್ಕಿದೆ? ಒಂದು ಅನ್ವೇಷಣಾ ಪರವಾನಗಿ ಸಿಕ್ಕಿದೆ. ಇದರಿಂದ ಏನ್ ಮಾಡಬಹುದು? ಹಿಂದೂ ಮಹಾಸಾಗರದ ನಾರ್ತ್ ವೆಸ್ಟ್ ವಾಯುವ್ಯ ಭಾಗದಲ್ಲಿ ಅಲ್ಲಿ ಕಾರ್ಲ್ಸ್ಬರ್ಗ್ ರಿಡ್ಜ್ ಅಂತ ಪ್ರದೇಶದಲ್ಲಿ ಏನ್ ಮಾಡಬಹುದು? ಪಾಲಿಮೆಟಾಲಿಕ್ ಸಲ್ಫೈಡ್ ಗಳನ್ನ ಅನ್ವೇಷಿಸಬಹುದು. ಅದರಲ್ಲಿ ಮ್ಯಾಂಗನೀಸು, ಕೋಬಾಲ್ಟು, ನಿಕ್ಕಲ್ಲು, ತಾಮ್ರ ಮುಂತಾದ ಲೋಹಗಳು ಇರುತ್ತೆ. ಅದನ್ನ ಅನ್ವೇಷಣೆ ಮಾಡುವಂತಹ ಒಂದು ಲೈಸೆನ್ಸ್ ಸಿಕ್ಕಿದೆ. ಅದರಲ್ಲಿ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಅಂತಂದ್ರೆ ಏನು? ಇಂಟರ್ ಗವರ್ಮೆಂಟಲ್ ಬಾಡಿ, ನೆನಪಿಟ್ಕೊಳ್ಳಿ. ಅದ್ರ ಜೊತೆ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ದಿ ಸಿ, UN ಕ್ಲಾಸ್ ಅಂತ ಕರಿತೇವೆ. ಇದು ಸಹ ಇಂಪಾರ್ಟೆಂಟ್. ಟು ರೆಗ್ಯುಲೇಟ್ ಎಕ್ಸ್ಪ್ಲೋರೇಷನ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಮಿನರಲ್ ರಿಸೋರ್ಸಸ್ ಇನ್ ಇಂಟರ್ನ್ಯಾಷನಲ್ ಸೀಬೆಡ್ ಏರಿಯಾಸ್ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್. ಅಂದ್ರೆ ರಾಷ್ಟ್ರೀಯ ಗಡಿ, ಆ ಗಡಿ ಆಚೆಗೂ ಸಹ ಅಂತಾರಾಷ್ಟ್ರೀಯ ಸಮುದ್ರಗಳಿರುತ್ತೆ. ಆ ಸಮುದ್ರ ತಳದಲ್ಲಿ ಬೇರೆ ಬೇರೆ ಖನಿಜ ಸಂಪನ್ಮೂಲಗಳಿರುತ್ತೆ. ಅದನ್ನ ಅನ್ವೇಷಣೆ ಮಾಡೋದು, ಅದರ ಬಳಕೆಗೆ ಸಂಬಂಧಪಟ್ಟಂತಹ ನಿಯಂತ್ರಣವನ್ನು ನಿಯಂತ್ರಿಸೋದು ಯಾವುದರ ಕೆಲಸ ಅಂತಂದ್ರೆ ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರ. ಯಾವುದರಡಿಯಲ್ಲಿ ಸ್ಥಾಪನೆ ಆಗಿರೋದು? ವಿಶ್ವಸಂಸ್ಥೆಯ ಒಂದು ಒಪ್ಪಂದ ಇದೆ, ಸಮುದ್ರ ಕಾನೂನುಗಳಿಗೆ ಸಂಬಂಧಿಸಿದ ಒಪ್ಪಂದ. ಇಂಗ್ಲಿಷ್ ನಲ್ಲಿ ಸರಿಯಾಗಿ ನೋಡ್ಕೊಳ್ಳಿ, ಪ್ರೀಮ್ಸ್ ಅಲ್ಲಿ ಕೇಳ್ತಾರೆ. UN ಕನ್ವೆನ್ಷನ್ ಆನ್ ದಿ ಲಾ ಆಫ್ ದಿ ಸಿ, UN ಕ್ಲಾಸ್. ಇನ್ನು ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ನಾಡ್ಯೂಲ್ಸ್ ಅಂತಂದ್ರೆ ಏನು? These are mineral rich rock concentration found on the deep ocean floor. ಅಂತಂದ್ರೆ ಆಳವಾದ ಸಮುದ್ರದ ತಳದಲ್ಲಿ ಕಂಡು ಬರುವಂತಹ ಒಂದು ಮಿನರಲ್ ರಿಚ್, ಖನಿಜಗಳು ಜಾಸ್ತಿ ಇರೋದು, ಒಂಥರ ರಾಕ್ಸ್ ಕಂಟೈನಿಂಗ್ ವ್ಯಾಲ್ಯೂಯಬಲ್ ಮೆಟಲ್ಸ್ ಲೈಕ್ ಕಾಪರ್, ನಿಕ್ಕೆಲ್, ಕೋಬಾಲ್ಟ್ ಅಂಡ್ ಮ್ಯಾಂಗನೀಸ್. ಅಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಖನಿಜಗಳು ತಾಮ್ರ, ನಿಕ್ಕೆಲ್, ಕೋಬಾಲ್ಟ್, ಮ್ಯಾಂಗನೀಸ್ ಎಲ್ಲ ಇರುತ್ತೆ. ಸೀನ್ ಆಸ್ ಕ್ರಿಟಿಕಲ್ ಫಾರ್ ಕ್ಲೀನ್ ಎನರ್ಜಿ ಟೆಕ್ನಾಲಜೀಸ್ ಅಂಡ್ ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್. ಮುಖ್ಯವಾಗಿ ಪ್ರಮುಖವಾದ ಕೈಗಾರಿಕೆಗಳಿಗೆ ಮತ್ತೆ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಡೆವಲಪ್ ಮಾಡಲಿಕ್ಕೆ ಈ ಒಂದು ಲೋಹಗಳು ಇಂಪಾರ್ಟೆಂಟ್. ಒಂದು ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ಆರ್ಟಿಫಿಷಿಯಲ್ ಲೈಟ್ ಪೊಲ್ಯೂಷನ್ ಅಂಡ್ ಇಟ್ಸ್ ಇಕಾಲಜಿಕಲ್ ಇಂಪ್ಯಾಕ್ಟ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ಡಿಸ್ರಪ್ಟ್ ಸರ್ಕ್ಯಾಡಿಯನ್ ರಿದಮ್ಸ್ which are natural 24-hour biological cycles regulating vital function. It has been identified as threat to astronomy as well as biodiversity. It influences the survival of bird species by altering feeding, migration and breeding patterns.
ನಿಮ್ಗೆ ಗೊತ್ತಾಗಿರಬಹುದು 3 ಸ್ಟೇಟ್ಮೆಂಟ್ಗಳು ಸಹ ಕರೆಕ್ಟ್ ಇದರಲ್ಲಿ. ಆರ್ಟಿಫಿಷಿಯಲ್ ಲೈಟ್ ಪೊಲ್ಯೂಷನ್ ಬಗ್ಗೆ ಇರುವಂತದ್ದು. ಇನ್ನು ಇದು ನೋಡಿ, ಈ ಕ್ವಶನ್ ಸರಿಯಾಗಿ ನೋಡ್ಕೊಳ್ಳಿ. ವಿತ್ ರೆಫರೆನ್ಸ್ ಟು ದಿ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. It was created under the UN clause. It regulates mineral resource exploration and exploitation in seabed areas beyond national jurisdiction. ಎರಡನೇದು ಕರೆಕ್ಟ್ ಇದೆಯಾ? ಮೂರನೇದು, ಇಂಡಿಯಾ ರಿಸೀವ್ಡ್ ಅ ಲೈಸೆನ್ಸ್ ಫ್ರಮ್ ISA ಎಕ್ಸ್ಪ್ಲೋರ್ ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಇನ್ ದಿ ಕಾರ್ಲ್ಸ್ಬರ್ಗ್ ರಿಡ್ಜ್ ಆಫ್ ದಿ ನಾರ್ತ್ ವೆಸ್ಟ್ ಪೆಸಿಫಿಕ್ ಓಷಿಯನ್. ಇದು ಕರೆಕ್ಟ್ ಇದೆಯಾ ಹಾಗಾದ್ರೆ ಈ ಸ್ಟೇಟ್ಮೆಂಟು? ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ. 1 and 2 ಆರ್ ಕರೆಕ್ಟ್. 3 is wrong because India's license for the northwest of Indian Ocean. ಇಂಡಿಯನ್ ಓಷನ್ ನಾರ್ತ್ ವೆಸ್ಟ್ ಪಾರ್ಟ್ ಅಲ್ಲಿ ಸಿಕ್ಕಿರುವಂತಹ ಲೈಸೆನ್ಸ್, ಅಲ್ಲಿ ಮಿನರಲ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಿಕ್ಕಿರುವಂತಹ ಲೈಸೆನ್ಸ್. ಇಲ್ಲಿ ಪೆಸಿಫಿಕ್ ಅಂತಿದೆ ಕ್ವಶನ್ ಅಲ್ಲಿ, ಹಾಗಾಗಿ ಅದು ರಾಂಗ್. ಇನ್ನು 2 ಆರ್ಟಿಕಲ್ ಗಳನ್ನು ನೋಡೋಣ. ಮೊದಲನೇದು, ಅನ್ಲಾಕಿಂಗ್ ಇನೋವೇಷನ್ ವಿತ್ ಇಂಡಿಯಾಸ್ ಪ್ರೊಕ್ಯೂರ್ಮೆಂಟ್ ರಿಫಾರ್ಮ್ಸ್. ಪ್ರೊಕ್ಯೂರ್ಮೆಂಟ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು. ಪ್ರೊಕ್ಯೂರ್ಮೆಂಟ್ ಅಂತಂದ್ರೆ ಸರ್ಕಾರ, ಗವರ್ಮೆಂಟ್ ಆರ್ ಎನಿ ಬಿಗ್ ಇನ್ಸ್ಟಿಟ್ಯೂಷನ್, ಯಾವುದೇ ಒಂದು ದೊಡ್ಡ ಸಂಸ್ಥೆ ಇರಬಹುದು, ಏನ್ ಮಾಡುತ್ತೆ, ಗೂಡ್ಸ್ ಅಂಡ್ ಸರ್ವಿಸ್ ಗಳನ್ನ ಬೈ ಮಾಡುತ್ತೆ. ಆ ಬೈ ಮಾಡುವ ಪ್ರಕ್ರಿಯೆಗೆ ಪ್ರೊಕ್ಯೂರ್ಮೆಂಟ್ ಅಂತ ಕರೀತಾರೆ. ಅಂತಂದ್ರೆ ಕೆಲವೊಂದ್ ಕಡೆ ಸಂಗ್ರಹಿಸೋದು ಅಂತ ಹೇಳ್ತಾರೆ, ಕೆಲವೊಂದ್ ಕಡೆ ಖರೀದಿ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿ ಪ್ರೊಕ್ಯೂರ್ಮೆಂಟ್ ಅಂತಂದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಗವರ್ಮೆಂಟ್ ಗೂಡ್ಸ್ ಅಂಡ್ ಸರ್ವಿಸ್ ಅನ್ನ ಬೈ ಮಾಡೋದು. ವೆನ್ ದ ಗವರ್ಮೆಂಟ್ ಬೈಸ್ ಡೆಸ್ಕ್ ಫಾರ್ ಸ್ಕೂಲ್ಸ್, ಸರ್ಕಾರಿ ಶಾಲೆಗಳಿಗೋಸ್ಕರ ಡೆಸ್ಕ್ ಅನ್ನ ಬೈ ಮಾಡಬೇಕಾಗುತ್ತೆ. ಹಾಸ್ಪಿಟಲ್ಗೋಸ್ಕರ ಮೆಡಿಸಿನ್ ಬೈ ಮಾಡಬೇಕಾಗುತ್ತೆ. ಅಥವಾ ಹೈ ಟೆಕ್ನಾಲಜಿ ಲ್ಯಾಬ್ ಇಕ್ವಿಪ್ಮೆಂಟ್ ರಿಸರ್ಚ್ಗೋಸ್ಕರ ಬೈ ಮಾಡುತ್ತೆ. ಇದೆಲ್ಲ ಸಹ ಪ್ರೊಕ್ಯೂರ್ಮೆಂಟ್ಗೆ ಉದಾಹರಣೆ. ಹಾಗಾದ್ರೆ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ಓಲ್ಡ್ ಪ್ರೊಕ್ಯೂರ್ಮೆಂಟ್ ರೂಲ್ಸ್ ಇತ್ತು ಹಳೆ ಕಾಲದ್ದು, ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಿತ್ತು. ಏನಂತಂದ್ರೆ, ಗವರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ರೂಲ್ಸ್ ಲೈಕ್ ಜನರಲ್ ಫಿನಾನ್ಷಿಯಲ್ ರೂಲ್ಸ್ ಅಂತಿದೆ, GFR, ಅಂಡ್ ಜೆಮ್ ಪೋರ್ಟಲ್. ಜೆಮ್ ಪೋರ್ಟಲ್ ಫುಲ್ ಫಾರ್ಮ್ ಏನು? ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್. were designed mainly to ensure transparency and cost efficiency. ಆ ಒಂದು ಪೋರ್ಟಲ್ ಗಳನ್ನ, GFR ಅನ್ನ ಡಿಸೈನ್ ಮಾಡಿದ್ರು. ಅದರ ಪ್ರಕಾರ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ, ಅದ್ರ ಜೊತೆ ಕಾಸ್ಟ್ ಎಫಿಷಿಯನ್ಸಿ, ಖರ್ಚನ್ನ ಕಡಿಮೆ ಮಾಡೋದು, ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದು, ಲಾಭ ಜಾಸ್ತಿ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ರು. ಆದ್ರೆ ಬಟ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ದೀಸ್ ರಿಜಿಡ್ ರೂಲ್ಸ್ ಕ್ರಿಯೇಟೆಡ್ ಡಿಲೇಸ್. ರೂಲ್ಸ್ ಇತ್ತಲ್ವಾ ಹಳೇದು, ಆ ಪ್ರೊಕ್ಯೂರ್ಮೆಂಟ್ ರೂಲ್ಸ್, ಅದರಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಡಿಲೇ ಆಗ್ತಾ ಇತ್ತು. ಕ್ವಾಲಿಟಿ ಪೂರ್ ಆಗಿತ್ತು, ಕಳಪೆ ಗುಣಮಟ್ಟ, ಪೂರ್ ಕ್ವಾಲಿಟಿ ಪರ್ಚೇಸ್ ಮಾಡ್ತಾ ಇರೋದ್ರದ್ದು ಗುಣಮಟ್ಟ ಬಹಳ ಕಳಪೆ ಆಗಿರ್ತಾ ಇತ್ತು. ಅಂಡ್ ಬ್ಯೂರೋಕ್ರಾಟಿಕ್ ಹರ್ಡಲ್ಸ್, ಅಧಿಕಾರಶಾಹಿ ಅಂತ ಹೇಳ್ತೀವಲ್ವಾ, ಬ್ಯೂರೋಕ್ರಾಟ್ಸ್ ಗಳು, ಅಧಿಕಾರಿಗಳು ಅಷ್ಟು ಸುಲಭವಾಗಿ ಫೈಲ್ಗಳನ್ನ ಪ್ರೊಸೆಸ್ ಮಾಡ್ತಾ ಇರಲಿಲ್ಲ, ಅಥವಾ ತುಂಬಾ ಬೇರೆ ಬೇರೆ ಗವರ್ನೆನ್ಸ್ ಇಶ್ಯೂಗಳು ಇರ್ತಾ ಇತ್ತು. ಉದಾಹರಣೆಗೆ ನೋಡಿ, ಸೈಂಟಿಸ್ಟ್ ವರ್ ಫೋರ್ಸ್ ಟು ಬೈ ಇಕ್ವಿಪ್ಮೆಂಟ್ only from the GEM portal below 200 crore, but many vendors they are supplied low quality tools, slowing down research. ಸೈಂಟಿಸ್ಟ್ ಗಳಿಗೆ ಜೆಮ್ ಪೋರ್ಟಲ್ ಇಂದಾನೆ ನೀವು ಖರೀದಿ ಮಾಡಿ ಇಕ್ವಿಪ್ಮೆಂಟ್ ಅಂತ ಫೋರ್ಸ್ ಮಾಡ್ತಾ ಇದ್ರು, 200 crore ಗಿಂತ ಕಡಿಮೆ ಇದ್ರೆ. ಆದ್ರೆ ಅಲ್ಲಿರುವಂತಹ ವೆಂಡರ್ಗಳು ಅಥವಾ ಅಲ್ಲಿ ಮಾರಾಟ ಮಾಡುವವರು, ಅವರೆಲ್ಲ ಸಪ್ಲೈ ಮಾಡೋದೆಲ್ಲ ಲೋ ಕ್ವಾಲಿಟಿ ಇರ್ತಾ ಇತ್ತು. ಹಾಗಾಗಿ ರಿಸರ್ಚ್ ಸ್ಲೋ ಆಗ್ತಾ ಇತ್ತು. ಈಗ ಹೊಸ ರಿಫಾರ್ಮ್ಸ್ ಮಾಡಿದ್ದಾರೆ, ನ್ಯೂ ರಿಫಾರ್ಮ್ಸ್ 2025 ಅಲ್ಲಿ. India recently reformed its GFR procurement rules to make them more research friendly. ರಿಸರ್ಚ್ ಮಾಡೋರಿಗೆ, ಅದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗ್ಲಿ ಅಂತ ರೂಲ್ಸ್ ಗಳನ್ನ ರಿಫಾರ್ಮ್ ಮಾಡಿದ್ದಾರೆ. ಇದ್ರ ಪ್ರಕಾರ ನೋಡಿ, ಇನ್ಸ್ಟಿಟ್ಯೂಷನ್ಸ್ ಕ್ಯಾನ್ ನೋ ಬೈಪಾಸ್ ದಿ ಜೆಮ್ ಪೋರ್ಟಲ್ ಫಾರ್ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್. ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ ಗೆ ಈ ಜೆಮ್ ಪೋರ್ಟಲ್ ಬಿಟ್ಟು ಬೇರೆ ಕಡೆಯಿಂದ ಸಹ ಅದನ್ನ ಪ್ರೊಕ್ಯೂರ್ ಮಾಡಬಹುದು. ಇನ್ನು ಡೈರೆಕ್ಟ್ ಪರ್ಚೇಸ್ ಲಿಮಿಟ್ ಡಬಲ್ಡ್. ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋ ಲಿಮಿಟ್ ಇತ್ತು 1 lakh, ಅದು 2 lakh ಗೆ ಡಬಲ್ ಮಾಡಿದ್ದಾರೆ. ಇನ್ನು ಹೆಡ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್, ವೈಸ್ ಚಾನ್ಸಲರ್ಸ್, ಡೈರೆಕ್ಟರ್ಸ್ ಎಲ್ಲ ಇರ್ತಾರಲ್ವಾ, ಕೆಲವೊಂದು ಇನ್ಸ್ಟಿಟ್ಯೂಷನ್ ಗಳ ಹೆಡ್ಸ್, ದೇ ಕ್ಯಾನ್ ಅಪ್ರೂವ್ ಗ್ಲೋಬಲ್ ಟೆಂಡರ್ಸ್ ಅಪ್ ಟು 200 crore ಅಂತಂದ್ರೆ ಅವರೇ ಅಪ್ರೂವ್ ಮಾಡಬಹುದು. ಮೊದಲಿನ ತರ ಬ್ಯೂರೋಕ್ರಾಟ್ಸ್ ಗಳ ಹರ್ಡಲ್ಸ್ ಇರೋದಿಲ್ಲ, ಡಿಲೇ ಕಡಿಮೆ ಆಗುತ್ತೆ. ಹಾಗಾಗಿ ದೀಸ್ ಚೇಂಜಸ್ ಏಮ್ ಟು ಕ್ರಿಯೇಟ್ ಕ್ಯಾಟಲಿಟಿಕ್ ಪ್ರೊಕ್ಯೂರ್ಮೆಂಟ್. ಅದರ ಅರ್ಥ ಏನು? ವೇರ್ ಪ್ರೊಕ್ಯೂರ್ಮೆಂಟ್ ಸಪೋರ್ಟ್ಸ್ ಇನೋವೇಷನ್ ಇನ್ಸ್ಟೆಡ್ ಆಫ್ ಬ್ಲಾಕಿಂಗ್ ಇಟ್. ಇಷ್ಟು ದಿನ ಆ ಪ್ರೊಕ್ಯೂರ್ಮೆಂಟ್ ಇಂದಾಗಿನೇ ಇನೋವೇಷನ್ ಆಗ್ತಾ ಇರಲಿಲ್ಲ. ಈಗ ಕ್ಯಾಟಲಿಸ್ಟ್ ಅಂತ ನೀವು ಕೆಮಿಸ್ಟ್ರಿ ಕೇಳಿರಬಹುದು. ಕ್ಯಾಟಲಿಸ್ಟ್ ಅಂತಂದ್ರೆ ಇಟ್ ವಿಲ್ ಎಕ್ಸಲರೇಟ್ ದಿ ರೇಟ್ ಆಫ್ ಆಕ್ಷನ್ ಅಥವಾ ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಕರಿತೇವೆ. ಆ ಒಂದು ಪ್ರಕ್ರಿಯೆಯ ಒಂದು ವೇಗವನ್ನು ವರ್ಧಿಸುವುದು. ಆ ತರ
ಇಲ್ಲೂ ಪ್ರೊಕ್ಯೂರ್ಮೆಂಟ್ ಅನ್ನೋದು ಈಗ ಇನೋವೇಷನ್ಗೆ ಸಪೋರ್ಟ್ ಮಾಡ್ತಾ ಇದೆ, ಮೊದಲು ಇನೋವೇಷನ್ ಅನ್ನ ಬ್ಲಾಕ್ ಮಾಡ್ತಾ ಇತ್ತು. ಹಾಗಾದ್ರೆ ವೈ ಪ್ರೊಕ್ಯೂರ್ಮೆಂಟ್ ಮ್ಯಾಟರ್ಸ್ ಫಾರ್ ಇನೋವೇಷನ್? ಯಾಕೆ ಇನೋವೇಷನ್ಗೆ ಪ್ರೊಕ್ಯೂರ್ಮೆಂಟ್ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ಗ್ಲೋಬಲಿ ಗವರ್ಮೆಂಟ್ಸ್ ಯೂಸ್ ಪ್ರೊಕ್ಯೂರ್ಮೆಂಟ್ ಟು ಪುಷ್ ಇನೋವೇಷನ್. ಉದಾಹರಣೆಗೆ ಜರ್ಮನಿ ಯೂಸಸ್ ಪ್ರೊಕ್ಯೂರ್ಮೆಂಟ್ ಟು ಪ್ರಮೋಟ್ ಇನೋವೇಟಿವ್ ಸೊಲ್ಯೂಷನ್ಸ್. ಉದಾಹರಣೆಗೆ ಹೈಟೆಕ್ ಸ್ಟ್ರಾಟಜಿ ಅಂಡ್ ಕೊಯಿನೋ ಏಜೆನ್ಸಿ ಅಂತಿದೆ. ಅಲ್ಲೆಲ್ಲ ಇಂಥ ಏಜೆನ್ಸಿಗಳು ಇನೋವೇಟಿವ್ ಸೊಲ್ಯೂಷನ್ಗಳನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ, ಪ್ರಮೋಟ್ ಮಾಡ್ಲಿಕ್ಕೆ ಪ್ರೊಕ್ಯೂರ್ಮೆಂಟ್ ಗಳನ್ನ ಯೂಸ್ ಮಾಡ್ಕೊಳ್ಳುತ್ತೆ. US ಅಲ್ಲಿ SBIR ಪ್ರೋಗ್ರಾಮ್ಗಳಿದೆ. ಪ್ರೋಗ್ರಾಮ್ ರಿಸರ್ವ್ 3% ಆಫ್ ದಿ ಫೆಡರಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫಂಡ್ಸ್ ಫಾರ್ ಸ್ಟಾರ್ಟ್ಅಪ್ಸ್ ಡಿ-ರಿಸ್ಕಿಂಗ್ ನ್ಯೂ ಟೆಕ್ನಾಲಜೀಸ್. ಅಂದ್ರೆ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಫಂಡ್ ಅಂತ ಇರುತ್ತಲ್ವಾ, ಅದರಲ್ಲಿ 3% ಅನ್ನ ಸ್ಟಾರ್ಟ್ಅಪ್ ಗಳಿಗೆ ರಿಸರ್ವ್ ಮಾಡಿದ್ದಾರೆ. ಹೊಸ ಹೊಸ ಟೆಕ್ನಾಲಜಿ ಮಾಡಬೇಕಾದ್ರೆ ರಿಸ್ಕ್ ಇರುತ್ತೆ, ಅದನ್ನ ಡೆವಲಪ್ ಮಾಡಬೇಕಾದ್ರೆ ಆ ರಿಸ್ಕ್ ಇರುತ್ತೆ. ಅವರಿಗೆ ಒಂದು ಧೈರ್ಯ ತುಂಬಲಿಕ್ಕೆ, ಆ ರಿಸ್ಕ್ ಅನ್ನ ಅವರು ಕೈಗೊಳ್ಳಲಿಕ್ಕೆ, ಮುಂದಾಗ್ಲಿಕ್ಕೆ ಅವರು ಹಣಕಾಸಿನ ಸಹಾಯ ಮಾಡ್ತಾರೆ. ಸೌತ್ ಕೊರಿಯಾ ಪೇಸ್ ಪ್ರೀಮಿಯಂ ಪ್ರೈಸಸ್ ಫಾರ್ ಪ್ರೋಟೋಟೈಪ್ಸ್ ಅಂಡರ್ ಪ್ರೀ ಕಮರ್ಷಿಯಲ್ ಪ್ರೊಕ್ಯೂರ್ಮೆಂಟ್. ಅದು ಸಹ ಪ್ರೀಮಿಯಂ ಪ್ರೈಸ್ ಪೇ ಮಾಡುತ್ತೆ ಮೊದಲು. ಇದರ ಅರ್ಥ ಏನಂತಂದ್ರೆ, ಸ್ಮಾರ್ಟ್ ಪ್ರೊಕ್ಯೂರ್ಮೆಂಟ್ ಪಾಲಿಸೀಸ್ ಕ್ಯಾನ್ ಲೀಡ್ ಟು ಮೋರ್ ಪೇಟೆಂಟ್ಸ್. ಚೆನ್ನಾಗಿ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದ್ರೆ, ಸ್ಮಾರ್ಟ್ ಆಗಿ, ಎಫಿಷಿಯಂಟ್ ಆಗಿ, ಎಫೆಕ್ಟಿವ್ ಆಗಿ ಪ್ರೊಕ್ಯೂರ್ಮೆಂಟ್ ಆಗೋದ್ರಿಂದ ಪೇಟೆಂಟ್ಗಳ ಸಂಖ್ಯೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತೀವಲ್ವಾ, ಪೇಟೆಂಟ್ಗಳು ಜಾಸ್ತಿ ಸಿಗುತ್ತೆ. ಪ್ರೈವೇಟ್ ರಿಸರ್ಚ್ ಡೆವಲಪ್ಮೆಂಟ್ ಜಾಸ್ತಿ, ಅದಕ್ಕೆ ಉತ್ತೇಜನ ಸಿಗುತ್ತೆ. ಗ್ಲೋಬಲ್ ಕಾಂಪಿಟೇಟಿವ್ನೆಸ್, ಜಾಗತಿಕ ಮಟ್ಟದಲ್ಲಿ ನಮ್ಮ ಸ್ಪರ್ಧಾತ್ಮಕತೆ ಹೆಚ್ಚಾಗುತ್ತೆ. ಆದ್ರೆ ಲಿಮಿಟೇಷನ್ಸ್ ಆಫ್ ಇಂಡಿಯಾಸ್ ರಿಫಾರ್ಮ್ಸ್, ಈ ರಿಫಾರ್ಮ್ಗಳಲ್ಲಿ ಕೆಲವು ಲಿಮಿಟೇಷನ್ಸ್ ಇದೆ. 2 lakh ಡೈರೆಕ್ಟ್ ಪರ್ಚೇಸ್ ಇದೆಯಲ್ವಾ, ಸ್ಟಿಲ್ ಟೂ ಲೋ ಫಾರ್ ಹೈ ಕಾಸ್ಟ್ ಫೀಲ್ಡ್ಸ್. ಕ್ವಾಂಟಮ್ ಟೆಕ್ನಾಲಜಿ ಅಥವಾ ಬಯೋಟೆಕ್ನಾಲಜಿ ಅಂತ ಫೀಲ್ಡ್ಗಳಿದೆ, ಇದು 2 lakh ಲಿಮಿಟ್ ಇಟ್ಟಿದ್ದಾರೆ. ಹಾಗಾಗಿ ಆ ಡೈರೆಕ್ಟ್ ಪರ್ಚೇಸ್ ಲಿಮಿಟ್ ಇದೆ. ಡಬಲ್ ಮಾಡಿದ್ದಾರೆ, ಹೌದು, ಆ ಡಬಲ್ ಆಗಿರೋದು 2 lakh-ಗೆ. ಮೊದಲು 1 lakh ಇತ್ತು, ಈಗ 2 lakh ಆಗಿದೆ. ಅದು ಈಗ ದೊಡ್ಡ ದೊಡ್ಡ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ಸಾಕಾಗೋದಿಲ್ಲ. ಫೋಕಸ್ ಆನ್ ಗ್ಲೋಬಲ್ ಟೆಂಡರ್ಸ್ ಮೇ ಸೈಡ್ ಲೈನ್ ಡೊಮೆಸ್ಟಿಕ್ ಸಪ್ಲೈಯರ್ಸ್. ಈಗ ಗ್ಲೋಬಲ್ ಟೆಂಡರ್ ಕಡೆ ಮುಖ ಮಾಡ್ತಾರೆ, ಇವಾಗ ಡೊಮೆಸ್ಟಿಕ್ ಸಪ್ಲೈಯರ್ ಗಳನ್ನ ಕೇಳೋರು ಇರೋದಿಲ್ಲ. ಅನ್ಲೆಸ್ ದೇ ಆರ್ ಆಲ್ಸೋ ಸ್ಟ್ರೆಂಥನ್ಡ್, ಅಂತಂದ್ರೆ ನಮ್ಮ ದೇಶದ ದೇಶೀಯ ವ್ಯಾಪಾರಿಗಳು ಅಥವಾ ದೇಶೀಯ ಉದ್ಯಮಿಗಳು ತಮ್ಮ ಕ್ವಾಲಿಟಿಯನ್ನ ಕೊಟ್ರೆ ಮಾತ್ರ ಅವ್ರ ಕಡೆ ಮುಖ ಮಾಡ್ತಾರೆ. ಸಕ್ಸಸ್ ಡಿಪೆಂಡ್ಸ್ ಆನ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆಫ್ ಇನ್ಸ್ಟಿಟ್ಯೂಷನಲ್ ಹೆಡ್ಸ್ ಅಂಡ್ ರೋಬಸ್ಟ್ ಮಾನಿಟರಿಂಗ್ ಟು ಪ್ರಿವೆಂಟ್ ಮಿಸ್ಯೂಸ್. ಅದೇ ರೀತಿ ಇನ್ಸ್ಟಿಟ್ಯೂಷನ್ಗಳ ಹೆಡ್ಸ್ ಗಳಿದ್ದಾರೆ, ಮೇಲೆ ನೋಡಿದ್ವಲ್ಲ, VC-ಗಳು, ಡೈರೆಕ್ಟರ್ಸ್ಗಳು, ಅವರು ಎಥಿಕಲ್ ಆಗಿರ್ತಾರ ಅನ್ನೋದ್ರ ಮೇಲೆ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆ ಮಿಸ್ಯೂಸ್ ಆಗದೆ ಇರೋ ರೀತಿ ಮಾನಿಟರಿಂಗ್ ಇರಬೇಕು, ರೋಬಸ್ಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ಸ್ ಇರಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು ಫ್ಯೂಚರ್ ಡೈರೆಕ್ಷನ್ ಅಂತಂದ್ರೆ, ಆಥರ್ ಏನ್ ಹೇಳ್ತಾರೆ, 4 ಸಿಸ್ಟಮ್ಗಳನ್ನ ರೆಫರ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಔಟ್ಕಮ್ ಬೇಸ್ಡ್ ಟೆಂಡರ್ಸ್ ಅನ್ನ ಕೊಡ್ಬೇಕಾದ್ರೆ ಜಡ್ಜ್ ಬಿಡ್ಸ್ ನಾಟ್ ಜಸ್ಟ್ ಆನ್ ದಿ ಕಾಸ್ಟ್. ಕಡಿಮೆ ಖರ್ಚಿನ ಟೆಂಡರ್ ಸ್ವೀಕರಿಸೋದಲ್ಲ, ಬಟ್ ಆಲ್ಸೋ ಆನ್ ಇನೋವೇಷನ್ ಪೊಟೆನ್ಶಿಯಲ್ ಅಂಡ್ R&D ಇನ್ವೆಸ್ಟ್ಮೆಂಟ್. ಆ ಒಂದು ಟೆಂಡರ್ ತಗೊಳ್ಳೋದ್ರಿಂದ ಇನೋವೇಷನ್, ನಾವೀನ್ಯತೆಯನ್ನು ಹೆಚ್ಚಿಸುವಂತಹ ಒಂದು ಸಾಧ್ಯತೆ ಎಷ್ಟಿದೆ, ಅದರ ಜೊತೆ R&D ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇದೆ. ಔಟ್ಕಮ್ ಬೇಸ್ಡ್ ಟೆಂಡರ್ಸ್ ಮೊದಲನೇದು. ಇನ್ನು ಸ್ಯಾಂಡ್ ಬಾಕ್ಸ್ ಎಕ್ಸೆಂಪ್ಷನ್ಸ್ ಅಂತಂದ್ರೆ, ಲೆಟ್ ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ bypass DFR ರೂಲ್ಸ್ ಫಾರ್ ಪಾರ್ಟ್ ಆಫ್ ದರ್ ಪರ್ಚೇಸಸ್ ಇಫ್ ದೇ ಮೀಟ್ ಇನೋವೇಷನ್ ಟಾರ್ಗೆಟ್ಸ್. ಅದರ ಅರ್ಥ ಏನು ಅಂತಂದ್ರೆ, ಕೆಲವೊಂದು ಟಾರ್ಗೆಟ್ಸ್ ಇಡೋದು, ಇನೋವೇಷನ್ ಟಾರ್ಗೆಟ್ಸ್ ಅಂತ. ಆ ಟಾರ್ಗೆಟ್ ಅನ್ನು ಅವರು ರೀಚ್ ಮಾಡಿದ್ರೆ GFR ರೂಲ್ಸ್ ಗಳನ್ನ ಅವರು ಬೈಪಾಸ್ ಮಾಡ್ಲಿಕ್ಕೆ ಅವಕಾಶ ಕೊಡೋದು ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಗಳಿಗೆ. ಇನ್ನು AI ಅಸಿಸ್ಟೆಡ್ ಪ್ರೊಕ್ಯೂರ್ಮೆಂಟ್, AI ಇದೆ, ಇಂಡಿಯಾ AI ಅಂತಿದೆ. ಗ್ಲೋಬಲ್ ಸಪ್ಲೈಯರ್ ಗಳಿಗೆ ಸಂಬಂಧಪಟ್ಟ ಹಾಗೆ ಡಿಲೇ ಪ್ರೆಡಿಕ್ಟ್ ಮಾಡ್ಲಿಕ್ಕೆ, ಡಿಸಿಷನ್ ಸ್ಪೀಡ್ ಮಾಡ್ಲಿಕ್ಕೆ, ವೇಗವರ್ಧಿತವಾದ ನಿರ್ಧಾರ ಕೈಗೊಳ್ಳುವಿಕೆ, ಅಲ್ಲೆಲ್ಲ ನಾವು AI ಅಸಿಸ್ಟೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಇನ್ನು ಜಾಯಿಂಟ್ ಪ್ರೊಕ್ಯೂರ್ಮೆಂಟ್ ಅಲಯನ್ಸಸ್, ಲೆಟ್ ಮಲ್ಟಿಪಲ್ ಇಂಡಿಯನ್ ಲ್ಯಾಬ್ಸ್ ಕಂಬೈನ್ ಡಿಮ್ಯಾಂಡ್. ಉದಾಹರಣೆಗೆ ದಲ್ಲಿ ಹೇಗಾಗ್ತಾ ಇದೆ, ಬೇರೆ ಬೇರೆ ಲ್ಯಾಬ್ಗಳೆಲ್ಲ ಕಂಬೈನ್ ಆಗಿ ಡಿಮ್ಯಾಂಡ್ ಟು ಬೈ ಕಾಸ್ಟ್ಲಿ ಇಕ್ವಿಪ್ಮೆಂಟ್ ಟುಗೆದರ್. ದೊಡ್ಡ ಇಕ್ವಿಪ್ಮೆಂಟ್ ಇದೆ, ಅದನ್ನಷ್ಟು ಸುಲಭವಾಗಿ ಒಂದೇ ಕಂಪನಿ, ಒಂದೇ ಲ್ಯಾಬ್ ಅದನ್ನ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಸ್ಟ್ ಜಾಸ್ತಿ ಇದೆ. ಅವಾಗ ಬೇರೆ ಬೇರೆ ಲ್ಯಾಬ್ಗಳೆಲ್ಲ ಒಗ್ಗೂಡಿಸ್ಕೊಂಡು ಅವುಗಳಿಂದ ಹೂಡಿಕೆ ಮಾಡೋದು, ಒಟ್ಟಾಗಿ ಸೇರ್ಕೊಂಡು ಹಣವನ್ನ ಹೂಡೋದು. ಆವಾಗ ಆ ಒಂದು ಇಕ್ವಿಪ್ಮೆಂಟ್ ಸಿಗುತ್ತೆ, ಎಲ್ರಿಗೂ ಅದು ಯೂಸ್ ಆಗುತ್ತೆ. ಅದಕ್ಕೆ ಜಾಯಿಂಟ್ ಪ್ರೊಕ್ಯೂರ್ಮೆಂಟ್ ಅಲಯನ್ಸಸ್ ಅಂತ ಹೇಳ್ತಾರೆ. ಹಾಗಾಗಿ ಇವ್ರು ಹೇಳೋದೇನು, ಪ್ರೊಕ್ಯೂರ್ಮೆಂಟ್ ಹ್ಯಾಸ್ ಹಿಸ್ಟೋರಿಕಲಿ ಶೇಪ್ಡ್ ಎಕಾನಮೀಸ್ ಫ್ರಮ್ ವಾರ್ ಟೈಮ್ ರಿಸೋರ್ಸ್ ಮೊಬೈಲೈಸೇಷನ್ ಟು ಮಾಡರ್ನ್ AI ಬೇಸ್ಡ್ ಸೋರ್ಸಿಂಗ್. ಈ ಪ್ರೊಕ್ಯೂರ್ಮೆಂಟ್ ಅನ್ನೋದು ಈಗ ಮಾತ್ರ ಅಲ್ಲ, ಬಹಳ ಹಳೆ ಕಾಲದಿಂದ, ವಾರ್ ಟೈಮ್
ಆಗ ಯುದ್ಧಗಳು ನಡೀತಾ ಇರಬೇಕಾದ್ರೆ ಆಗ ಸಹ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸೋದು, ಕ್ರೋಢೀಕರಿಸೋದು. ಆವಾಗಿನಿಂದ AI ಯುಗದಲ್ಲಿದ್ದೇವೆ. ಈಗ ಇವತ್ತಿನ ತನಕ ಪ್ರೊಕ್ಯೂರ್ಮೆಂಟ್ ಅನ್ನೋದು ಎಕಾನಮಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ತನ್ನ ಪಾತ್ರವನ್ನು ವಹಿಸ್ತಾ ಇದೆ. ಇಂಡಿಯಾಸ್ 2025 ರಿಫಾರ್ಮ್ಸ್ ಸ್ಮಾಲ್ ಬಟ್ ಇಂಪಾರ್ಟೆಂಟ್ ಸ್ಟೆಪ್. ಒಂದು ಚಿಕ್ಕ ಒಂದು ಹೆಜ್ಜೆ ಆಗಿರಬಹುದು, ಆದ್ರೆ ಇದು ಪ್ರಮುಖವಾದ ಹೆಜ್ಜೆ ಹೌದು. ಇಫ್ ಕಂಬೈನ್ಡ್ ವಿತ್ ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್, ಉದಾಹರಣೆಗೆ ಜರ್ಮನಿ ನೋಡಿದ್ವಿ, ಇನೋವೇಷನ್ ಫೋಕಸ್. USA ಅಲ್ಲಿ ಸ್ಟಾರ್ಟ್ಅಪ್ ಗಳಿಗೆ ಫಂಡ್ ಕೊಡ್ತಾರೆ. ದಲ್ಲಿ ಜಾಯಿಂಟ್ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ತಾರೆ. ಇಂತಹ ಬೆಸ್ಟ್ ಪ್ರಾಕ್ಟೀಸ್ ಗಳನ್ನು ನಾವು ಅಳವಡಿಸಿಕೊಂಡ್ರೆ ಇಂಡಿಯಾ ಕ್ಯಾನ್ ಟರ್ನ್ ಪ್ರೊಕ್ಯೂರ್ಮೆಂಟ್ ಇಂಟು ಡ್ರೈವರ್ ಆಫ್ ರಿಸರ್ಚ್ ಅಂಡ್ ಇನೋವೇಷನ್. ಪ್ರೊಕ್ಯೂರ್ಮೆಂಟ್ ಇಂದಾನೆ ನಮ್ಮ ಇನೋವೇಷನ್, ರಿಸರ್ಚ್ ಫೀಲ್ಡ್ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ. ನಾಟ್ ಜಸ್ಟ್ ಕಾಸ್ಟ್ ಕಂಟ್ರೋಲ್ ಎಕ್ಸಸೈಸ್, ಕೇವಲ ಹಣ ಉಳಿಸೋದ್ ಕಡೆ ಮಾತ್ರ ಫೋಕಸ್ ಮಾಡೋದಲ್ಲ. ಇನೋವೇಷನ್, ರಿಸರ್ಚ್, ಡೆವಲಪ್ಮೆಂಟ್ ಜಾಸ್ತಿ ಬೆಳಿಬೇಕು. ಹಾಗಾಗಿ ಪ್ರೊಕ್ಯೂರ್ಮೆಂಟ್ ಶುಡ್ ಬಿ ಸೀನ್ ಆಸ್ ಎನ್ ಎನಾಬ್ಲರ್ ಆಫ್ ಇನೋವೇಷನ್, ನಾಟ್ ಅ ಬ್ಯೂರೋಕ್ರಾಟಿಕ್ ಹರ್ಡಲ್. ಅದೊಂದು ಹರ್ಡಲ್ ಆಗಿ ಪ್ರೊಕ್ಯೂರ್ಮೆಂಟ್ ಅಂತಂದ್ರೆ ಅಧಿಕಾರಿಗಳು ಅವರಿಗೆ ಒಂದು ಸೀಮಿತ ಆಗಿರೋದು, ಅಥವಾ ಯಾವುದೇ ಒಂದು ವಿಭಾಗ ಎಲ್ಲವನ್ನ ನಿರ್ವಹಿಸೋದು, ಹಾಗಾಗಬಾರ್ದು. ಇನೋವೇಷನ್ ಅನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅದರಿಂದ ಸಾಧ್ಯ ಆಗ್ಬೇಕು ಅಂತ ಮೊದಲನೇ ಆರ್ಟಿಕಲ್ ಅಲ್ಲಿ, ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಆರ್ಟಿಕಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಬಹಳ ಇಂಪಾರ್ಟೆಂಟ್ ಆದ ಆರ್ಟಿಕಲ್ ನೋಡಿ. ಕೋರ್ಟ್ಸ್ ನೋಟ್ ಟು ಮೆಂಟಲ್ ಹೆಲ್ತ್ ಆಸ್ ರೈಟ್. ಒಂದು ಕೇಸ್ ನೋಡಿ. ಫಾದರ್ ಸುಖದೇವ್ ಸಹಾ ಅಂತ ಒಬ್ರು ವ್ಯಕ್ತಿ ಇದ್ರು. ಹಿ ಲಾಸ್ಟ್ ಇಸ್ 17-year-old ಡಾಟರ್. ಅವರ ಮಗಳು, 17 ವರ್ಷದ ಮಗಳಿದ್ಲು ಅವರಿಗೆ. ನೀಟ್ ಅನ್ನ ಬರಿತಾ ಇರುವಂತಹ ನೀಟ್ ಆಕಾಂಕ್ಷಿಯವರು, ನೀಟ್ ಕ್ಯಾಂಡಿಡೇಟ್. ಶಿ ಕಮಿಟ್ ಟು ಸುಸೈಡ್ ಇನ್ ವಿಶಾಖಪಟ್ಟಣಂ ಹಾಸ್ಟೆಲ್. ಆ 17 ವರ್ಷದ ಬಾಲಕಿ ಏನ್ ಮಾಡಿದ್ಲು, ಆತ್ಮಹತ್ಯೆ ಮಾಡಿಕೊಂಡ್ರು ವಿಶಾಖಪಟ್ಟಣಂದ ಒಂದು ಹಾಸ್ಟೆಲ್ ನಲ್ಲಿ. ಆವಾಗ ತಂದೆ ಇರ್ತಾರಲ್ವಾ, ಹಿ ಫೆಲ್ಟ್ ದ ಲೋಕಲ್ ಪೊಲೀಸ್ ಫೇಲ್ ಟು ಇನ್ವೆಸ್ಟಿಗೇಟ್ ಪ್ರಾಪರ್ಲಿ. ಆ ಕೇಸನ್ನ ಲೋಕಲ್ ಪೊಲೀಸರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಲೇ ಇಲ್ಲ. ಸೊ ಹಿ ಆಸ್ಕ್ಡ್ ಫಾರ್ ಅ CBI ಇನ್ಕ್ವೈರಿ. ಆಗ ಅವರು CBI ಇನ್ಕ್ವೈರಿ ಆಗ್ಲೇಬೇಕು ಅಂತ ಅದಕ್ಕೆ ಕೇಳ್ಕೊಳ್ತಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ನಾಟ್ ಓನ್ಲಿ ಆರ್ಡರ್ಡ್ ಅ CBI ಪ್ರೋಬ್ ಬಟ್ ಆಲ್ಸೋ ಮೇಡ್ ಅ ಲ್ಯಾಂಡ್ ಮಾರ್ಕ್ ಡಿಕ್ಲರೇಷನ್. ಹೌದು, ಇದಕ್ಕೆ CBI ತನಿಖೆ ಆಗ್ಲೇಬೇಕು ಅಂತ ಹೇಳೋದು ಮಾತ್ರ ಅಲ್ಲ, ಒಂದು ಅಭೂತಪೂರ್ವವಾದ ಲ್ಯಾಂಡ್ ಮಾರ್ಕ್ ಡಿಕ್ಲರೇಷನ್ ಅನ್ನ ಕೊಡುತ್ತೆ. ಏನಂತ, ಮೆಂಟಲ್ ಹೆಲ್ತ್ ಇಸ್ ಪಾರ್ಟ್ ಆಫ್ ದಿ ಫಂಡಮೆಂಟಲ್ ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21. ಆರ್ಟಿಕಲ್ 21 ಬಗ್ಗೆ ಕೆಲವೇ ದಿನಗಳ ಹಿಂದೆ ನಿಮ್ಗೆ ಗೊತ್ತಿದೆ, ಕೇಳಿದ್ದೆ ಒಂದ್ಸಾರಿ. ರೈಟ್ ಟು ಲೈಫ್, ಜೀವಿಸುವ ಹಕ್ಕು. ಆ ಆರ್ಟಿಕಲ್ ನ ಅಂಡರ್ ಅಲ್ಲಿ ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಫಂಡಮೆಂಟಲ್ ರೈಟ್. ನಮ್ಮ ಮೂಲಭೂತ ಹಕ್ಕಿನ ಅಡಿಯಲ್ಲಿ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ ಸಹ ಒಳಗೊಳ್ಳುತ್ತೆ. ನಾವು ಸರಿಯಾದ ಮಾನಸಿಕ ಆರೋಗ್ಯವನ್ನು ಹೊಂದಿರುವುದು ಬಹಳ ಅವಶ್ಯಕ. ಆ ಹಕ್ಕು ನಮಗಿದೆ ಅನ್ನೋದನ್ನ ಸಹ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಹೇಳುತ್ತೆ. ಹಾಗಾದ್ರೆ ಯಾಕಿದೆ ಇಂಪಾರ್ಟೆಂಟು? ಇಂಡಿಯಾ ಫೇಸಸ್ ಸೀರಿಯಸ್ ಸ್ಟೂಡೆಂಟ್ ಸೂಸೈಡ್ ಕ್ರೈಸಿಸ್. ನೀವು ನೋಡಿರಬಹುದು, ಯಾವುದೇ ಪರೀಕ್ಷೆ ಆಕಾಂಕ್ಷಿಗಳಿರಬಹುದು ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ದೊಡ್ಡ ಕ್ರೈಸಿಸ್ ಆಗಿ ಕಾಡ್ತಾ ಇರುತ್ತೆ. ಎಸ್ಪೆಷಲಿ ಲಿಂಕ್ ಟು ಎಕ್ಸಾಮ್ ಪ್ರೆಷರ್. ಒಂದು ಎಕ್ಸಾಮ್ ಪ್ರೆಷರ್ ಇಂದ, ಅಥವಾ ಕೋಚಿಂಗ್ ಸೆಂಟರ್ ಗಳ ಒಂದು ಪ್ರೆಷರ್ ಇರುತ್ತೆ, ಅಥವಾ ನೆಗ್ಲೆಕ್ಟ್ ಇನ್ ಸ್ಕೂಲ್ ಅಥವಾ ಹಾಸ್ಟೆಲ್ ಸ್ಕೂಲ್ಗಳಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಆ ನೆಗ್ಲಿಜೆನ್ಸ್ ಇಂದ ಸೂಸೈಡ್ ಕೇಸ್ಗಳು ಜಾಸ್ತಿ ಆಗುತ್ತೆ. ಕೋರ್ಟ್ ಸೈಡ್ ಸ್ಟೂಡೆಂಟ್ ಸುಸೈಡ್ಸ್ ಆರ್ ನಾಟ್ ಜಸ್ಟ್ ಪರ್ಸನಲ್ ಟ್ರಾಜಿಡೀಸ್. ಬಟ್ ಸುಪ್ರೀಂ ಕೋರ್ಟ್ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದ್ರೆ, ಈ ಸೂಸೈಡ್ ಆಗ್ತಾ ಇರೋದು ಅವರ ವೈಯಕ್ತಿಕ ಸಮಸ್ಯೆ ಅಲ್ಲ. ಇದೇನಂತಂದ್ರೆ, ಇಟ್ ಇಸ್ ದ ರಿಸಲ್ಟ್ ಆಫ್ ಸಿಸ್ಟಮಿಕ್ ನೆಗ್ಲೆಕ್ಟ್ ಅಂಡ್ ಸ್ಟ್ರಕ್ಚರಲ್ ವಿಕ್ಟಿಮೈಸೇಷನ್. ಅಂತಂದ್ರೆ ಅದರ ಅರ್ಥ ಏನು? ಈ ಇನ್ಸ್ಟಿಟ್ಯೂಷನ್ಗಳು ಇರ್ತಾವಲ್ವಾ, ಎಲ್ಲಾ ಸಂಸ್ಥೆಗಳು, ದೇ ಆರ್ ಫೇಲಿಂಗ್ ಟು ಪ್ರೊವೈಡ್ ಸೇಫ್ ಗಾರ್ಡ್ಸ್. ಈ ಸಮಾಜ ಈ ವಿದ್ಯಾರ್ಥಿಗಳನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಅವರಿಗೆ ಸುರಕ್ಷಿತವಾದ ಒಳ್ಳೆಯ ರೀತಿಯ ವಾತಾವರಣವನ್ನು ಕಲ್ಪಿಸ್ಕೊಡ್ತಾ ಇಲ್ಲ. ಹಾಗಾಗಿ ಸೂಸೈಡ್ಗಳು ಆಗ್ತಾ ಇದೆ. ಸೊಸೈಟಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಇಂಥವ್ರನ್ನ. ಸೋಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಇದರಲ್ಲಿ ಫೇಲ್ ಆಗ್ಬಿಟ್ಟಿವೆ, ವಿಫಲವಾಗ್ಬಿಟ್ಟಿವೆ. ಇಟ್ ಶಿಫ್ಟೆಡ್ ದಿ ಲೆನ್ಸ್ ಫ್ರಾಮ್ ಇಂಡಿವಿಜುವಲ್ ವೀಕ್ನೆಸ್, ಪಬ್ಲಿಕ್ ಇನ್ಜಸ್ಟಿಸ್ ಅಂಡ್ ಇನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ. ಎಂಥ ಚೆನ್ನಾಗಿ ಅದನ್ನ ವಿಶ್ಲೇಷಣೆ ಮಾಡುತ್ತೆ ಅಂತ ಸುಪ್ರೀಂ ಕೋರ್ಟ್. ವೈಯಕ್ತಿಕವಾಗಿ ಅವರು ವೀಕ್ ಆಗಿದ್ದಾರೆ ಅಂತ ಅದರ ಅರ್ಥ ಅಲ್ಲ. ಪಬ್ಲಿಕ್ ಇನ್ಜಸ್ಟಿಸ್, ಸಾರ್ವಜನಿಕವಾಗಿ ಇದು ಅನ್ಯಾಯ ಇದು. ಅಂಡ್ ಇನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ, ಆ ಇನ್ಸ್ಟಿಟ್ಯೂಷನ್ಗಳು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇಲ್ಲ, ಅದರಲ್ಲಿ ಫೇಲ್ ಆಗಿವೆ ಅವು. ಹಾಗಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇನ್ನು ಲೀಗಲ್ ಆಂಗಲ್ ನೋಡಿ, ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ 2017 ಅಂತ ಇದೆ. ಅದು ಇಟ್ ಆಲ್ರೆಡಿ ಗಿವ್ಸ್ ಅ ಸ್ಟ್ಯಾಟ್ಯುಟರಿ ರೈಟ್ ಟು ಮೆಂಟಲ್ ಹೆಲ್ತ್ ಕೇರ್. ಮೆಂಟಲ್ ಹೆಲ್ತ್ ಕೇರ್ ಅನ್ನೋದಕ್ಕೆ ಸ್ಟ್ಯಾಟ್ಯುಟರಿ ರೈಟ್ ಅಂತಂದ್ರೆ ಒಂದು ಕಾನೂನಾತ್ಮಕವಾಗಿ, ಲೀಗಲ್ ಆಗಿ ಒಂದು ರೈಟ್ ಕೊಟ್ಟಿದೆ. ಆದ್ರೆ ಕೋರ್ಟ್ ನಾವು ಎಲಿವೇಟೆಡ್ ಇಟ್ ಟು ಕಾನ್ಸ್ಟಿಟ್ಯೂಷನಲ್ ರೈಟ್.
ಆ ಬರೀ ಸ್ಟ್ಯಾಟ್ಯೂಟರಿ ರೈಟ್ ಅಲ್ಲ, ಅದು ಈಗ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂಡರ್ ಆರ್ಟಿಕಲ್ 21, ಸ್ಟ್ರಾಂಗರ್ ಅಂಡ್ ಎನ್ಫೋರ್ಸಿಬಲ್. ಇನ್ನಷ್ಟು ಅದಕ್ಕೆ ಬಲ ಸಿಕ್ಕಿದೆ, ಅದನ್ನ ಎನ್ಫೋರ್ಸಿಬಲ್, ಅದರ ಕುರಿತಾಗಿ ಬೇರೆ ಬೇರೆ ಲಾಗಳನ್ನು ತರಲಿಕ್ಕೆ ಅಥವಾ ಅದನ್ನ ಪಡ್ಕೊಳ್ಳೇಬೇಕಾದಂತಹ ಒಂದು ಹಕ್ಕು ಯಾರಿಗಾದ್ರೂ ಅದನ್ನು ಕೇಳ್ಕೊಂಡು ಬಂದ್ರೆ ಅವರಿಗೆ ಅದನ್ನು ಒದಗಿಸಲೇಬೇಕು. ದಿಸ್ ಮೀನ್ಸ್ ಸಿಟಿಸನ್ಸ್ ಕ್ಯಾನ್ ಡಿಮ್ಯಾಂಡ್ ಮೆಂಟಲ್ ಹೆಲ್ತ್ ಪ್ರೊಟೆಕ್ಷನ್ ಆಸ್ ಅ ಫಂಡಮೆಂಟಲ್ ರೈಟ್. ನೋಡಿ, ನಾಗರಿಕರು ತಮ್ಮ ಮಾನಸಿಕ ಆರೋಗ್ಯ ಅದಕ್ಕೆ ಏನಾದ್ರು ಧಕ್ಕೆ ಬಂದ್ರೆ ಅಥವಾ ಅದನ್ನ ಕಾಪಾಡಿಕೊಳ್ಳಿಕ್ಕೆ ಡಿಮ್ಯಾಂಡ್ ಮಾಡಬಹುದು, ಅದನ್ನ ತನ್ನ ಮೂಲಭೂತ ಹಕ್ಕು ಅಂತ ಪ್ರತಿಪಾದಿಸಬಹುದು. ಅದರ ಜೊತೆ ಸುಪ್ರೀಂ ಕೋರ್ಟ್ ಸಹ ಗೈಡ್ಲೈನ್ಸ್ ಅಂತ ಸಹ ಬಿಡುಗಡೆ ಮಾಡಿದೆ. ದ ಕೋರ್ಟ್ ಗೇವ್ ಬೈಂಡಿಂಗ್ ಇಂಟರಿಮ್ ಆರ್ಡರ್ಸ್ ಅಂತಂದ್ರೆ, ಇಂಟರಿಮ್ ಆರ್ಡರ್ಸ್ ಅಂತಂದ್ರೆ ಈಗ ಪಾರ್ಲಿಮೆಂಟ್ ಯಾವ್ದಾದ್ರು ಲಾ ಪಾಸ್ ಮಾಡೋ ತನಕ ಈ ಆರ್ಡರ್ಗಳು ಜಾರಿಯಲ್ಲಿ ಇರುತ್ತೆ. ಆ ರೀತಿ ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್? ಸ್ಕೂಲ್, ಕಾಲೇಜಸ್, ಹಾಸ್ಟೆಲ್ಸ್, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆರ್ ಸೆಂಟರ್ಸ್ ಮಸ್ಟ್ ಸೆಟ್ ಅಪ್ ಮೆಂಟಲ್ ಹೆಲ್ತ್ ಸಪೋರ್ಟ್ ಸಿಸ್ಟಮ್. ಎಲ್ಲಾ ಸ್ಕೂಲು, ಕಾಲೇಜು, ಕೋಚಿಂಗ್ ಸೆಂಟರ್ಗಳು ಏನ್ ಮಾಡ್ಬೇಕು? ಮೆಂಟಲ್ ಹೆಲ್ತ್ ಸಪೋರ್ಟ್ ಸಿಸ್ಟಮ್ ಗಳನ್ನ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ಆ ಸಿಸ್ಟಮ್ಗಳನ್ನ. ಸ್ಟೇಟ್ ಯುಟೀಸ್ ಮಸ್ಟ್ ಫ್ರೇಮ್ ರೂಲ್ಸ್ ವಿತ್ ಇನ್ 2 months. 2 ತಿಂಗಳುಗಳ ಒಳಗಾಗಿ ಏನ್ ಮಾಡ್ಬೇಕು? ಸ್ಟೇಟ್ಗಳು, ಯುಟೀಸ್ಗಳು ರೂಲ್ಸ್ ಅನ್ನ ಫ್ರೇಮ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟೀಸ್ ಮಸ್ಟ್ ಓವರ್ಸಿ ಇಂಪ್ಲಿಮೆಂಟೇಷನ್. ರೂಲ್ಸ್ ಅನ್ನ ಮಾಡಿದ್ಮೇಲೆ ಈ ರೂಲ್ಸ್ ಇಂಪ್ಲಿಮೆಂಟೇಷನ್ ನೋಡ್ಕೋಬೇಕಾಗಿರೋದು ಯಾರು? ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟೀಸ್ಗಳು. ಹಾಗಾಗಿ ದೀಸ್ ಗೈಡ್ಲೈನ್ಸ್ ನೋ ಹ್ಯಾವ್ ಅ ಫೋರ್ಸ್ ಆಫ್ ಲಾ. ಈ ಗೈಡ್ಲೈನ್ಸ್ಗೆ ಒಂಥರ ಲಾದಿಂದ ಬಲ ಸಿಕ್ಕಿದೆ, ಅದನ್ನ ಮಾಡಲೇಬೇಕು ಅನ್ನೋ ರೀತಿ ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ನೋಡೋಣ. ಇನ್ನು ಕ್ರಿಮಿನಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂತ ನೋಡೋದಾದ್ರೆ, ಕೋರ್ಟ್ ಇನ್ವೋಕ್ಡ್ ಜೊಹಾನ್ ಗಾಲ್ಟಂಗ್ಸ್ ಥಿಯರಿ ಆಫ್ ಸ್ಟ್ರಕ್ಚರಲ್ ವೈಲೆನ್ಸ್. ಏನ್ ಹೇಳುತ್ತೆ ಇದು? ವೆನ್ ಸಿಸ್ಟಮ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಕ್ರಿಯೇಟ್ ಹಾರ್ಮ್ಫುಲ್ ಕಂಡೀಷನ್ಸ್ ಲೈಕ್ ಎಕ್ಸಾಮ್ ಪ್ರೆಷರ್, ನೆಗ್ಲೆಕ್ಟ್, ಇಟ್ ಈಸ್ ಆಸ್ ಡ್ಯಾಮೇಜಿಂಗ್ ಆಸ್ ಡೈರೆಕ್ಟ್ ವೈಲೆನ್ಸ್. ಒಂದು ಸಮಾಜದಲ್ಲಿ, ಒಂದು ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ, ಉದಾಹರಣೆಗೆ ಎಕ್ಸಾಮ್ ಪ್ರೆಷರ್, ನೀನು ಈ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಆದಾಗೆ, ಜೀವನದಲ್ಲಿ ಸಫಲತೆ ಅಂತಂದ್ರೆ ಇದು, ನಿನಗೆ ನಿಂದೆ ಆದ ಟ್ಯಾಲೆಂಟ್ ಬೇರೆ ಏನು ಇಲ್ಲ, ಜೀವನ ಅಂತಂದ್ರೆ ಹೀಗಿರ್ಲೇಬೇಕು, ಆ ಒಂದು ಎಕ್ಸಾಮ್ ಪ್ರೆಷರ್. ಅಥವಾ ನೆಗ್ಲೆಕ್ಟ್ ಮಾಡೋದು, ಎಷ್ಟೋ ಟ್ಯಾಲೆಂಟ್ ಗಳಿರುತ್ತೆ, ಆ ಟ್ಯಾಲೆಂಟ್ ಗಳನ್ನ ಗುರುತಿಸೋರೇ ಇರೋದಿಲ್ಲ, ಅದನ್ನ ಗುರ್ತಿದ್ರು ಸಹ ಅದನ್ನ ಪ್ರೋತ್ಸಾಹ ಮಾಡೋರು ಇರೋದಿಲ್ಲ. ಹಾಗಾಗಿ ಆ ಪ್ರೆಷರ್ ಮತ್ತೆ ನೆಗ್ಲಿಜೆನ್ಸ್, ಈ ತರ ಒಂದು ಕಂಡೀಷನ್ ಗಳು ಇದ್ರೆ ಅದಕ್ಕೆ ಕಾರಣ ಯಾರು? ಸಿಸ್ಟಮ್ ಮತ್ತೆ ಇನ್ಸ್ಟಿಟ್ಯೂಷನ್ಗಳು. ಇದು ಕೇವಲ ಜಸ್ಟ್ ಒಂದು ಕಂಡೀಷನ್ಗಳಲ್ಲ, ಇಟ್ ಇಸ್ ಆಸ್ ಡ್ಯಾಮೇಜಿಂಗ್ ಆಸ್ ಡೈರೆಕ್ಟ್ ವೈಲೆನ್ಸ್. ನೇರವಾದ ಹಿಂಸೆ ಕೊಟ್ಟ ಹಾಗೆ, ಇದು ನೇರವಾಗಿ ಅವರನ್ನ ಹಿಂಸಿಸ್ತಾ ಇದ್ದೀರಿ ನೀವು ಅಂತ ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಆರ್ ವಿಕ್ಟಿಮ್ಸ್ ಆಫ್ ಇನ್ಸ್ಟಿಟ್ಯೂಷನಲ್ ನೆಗ್ಲೆಕ್ಟ್. ಇಲ್ಲಿ ಯಾರು ವಿಕ್ಟಿಮ್ಸ್ಗಳು, ಸಂತ್ರಸ್ತರು ಯಾರು? ಸ್ಟೂಡೆಂಟ್ಸ್ಗಳು. ನಾಟ್ ಜಸ್ಟ್ ಪರ್ಸನಲ್ ಸೈಕಾಲಜಿಕಲ್ ಸ್ಟ್ರಗಲ್ಸ್. ಇದು ಅವರ ಪರ್ಸನಲ್ ಪ್ರಾಬ್ಲಮ್ ಮಾತ್ರ ಅಲ್ಲ, ಇನ್ಸ್ಟಿಟ್ಯೂಷನಲ್ ನೆಗ್ಲೆಕ್ಟಿನ ಒಂದು ಕಾರಣದಿಂದಾಗಿ ಆಗಿರೋದು. ಹಾಗಾಗಿ ಬೈ ಲಿಂಕಿಂಗ್ ಮೆಂಟಲ್ ಹೆಲ್ತ್ ಟು ವಿಕ್ಟಿಮಾಲಜಿ, ಕೋರ್ಟ್ ರೆಕಾಗ್ನೈಸ್ ಸ್ಟೂಡೆಂಟ್ ಆಸ್ ರೈಟ್ ಹೋಲ್ಡರ್ಸ್. ವಿದ್ಯಾರ್ಥಿಗಳಿಗೆ ಮೆಂಟಲ್ ಹೆಲ್ತ್ ರೈಟ್ ಅನ್ನ ಪಡ್ಕೊಳ್ಳುವ ಹಕ್ಕಿದೆ, ಅವರಿಗೆ ಆ ರೈಟ್ ಇದೆ. ಹಾಗಾಗಿ ನಾಟ್ ಪ್ಯಾಸಿವ್ ಸಫರರ್ಸ್, ಅವರು ಅವ್ರ ಪಾಡಿಗೆ ಸಫರ್ ಆಗಲಿಕ್ಕೆ ಬಿಡಬಾರದು, ಈ ಹಕ್ಕುಗಳನ್ನ ಅವ್ರಿಗೆ ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದ್ರ ಜೊತೆ ಆಕ್ಟಿವಿಸ್ಟ್ಗಳು, ಬೇರೆ ಬೇರೆ ಸಾಮಾಜಿಕ ಕಾರ್ಯಕರ್ತರು ಇರಬಹುದು, ಇದನ್ನ ರೆವಲ್ಯೂಷನರಿ, ಒಂದು ಒಳ್ಳೆಯ ನಿರ್ಧಾರ, ಕ್ರಾಂತಿಕಾರಕ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಮೇಕ್ಸ್ ಮೆಂಟಲ್ ಹೆಲ್ತ್ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಾಂವಿಧಾನಿಕವಾಗಿ ಇದೊಂದು ಡ್ಯೂಟಿ ತರ, ಸಾಂವಿಧಾನಿಕ ಬದ್ಧತೆ ತರ ಇದನ್ನ ಕನ್ಸಿಡರ್ ಮಾಡಬಹುದು. ಇಟ್ ಫೋರ್ಸಸ್ ಇನ್ಸ್ಟಿಟ್ಯೂಷನ್ ಟು ಪ್ರಯಾರಿಟೈಸ್ ಸೈಕಾಲಜಿಕಲ್ ವೆಲ್ ಬೀಯಿಂಗ್ ಅಲಾಂಗ್ ಸೈಡ್ ಅಕಾಡೆಮಿಕ್ಸ್. ಈ ಒಂದ್ ಕಡೆ ಶಿಕ್ಷಣ ಸಹ ಚೆನ್ನಾಗಿರ್ಬೇಕು, ಇನ್ನೊಂದ್ ಕಡೆ ವ್ಯಕ್ತಿ ಇರಬಹುದು, ಮಕ್ಕಳಿರಬಹುದು, ಕಾಲೇಜ್ನಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳಿರಬಹುದು, ಅವರ ಸೈಕಾಲಜಿಕಲ್ ವೆಲ್ ಬೀಯಿಂಗ್ ಸಹ ಇಂಪಾರ್ಟೆಂಟ್, ಅದಕ್ಕೆ ಸಹ ಆದ್ಯತೆ ಕೊಡಿ. ಮಾನಸಿಕ ಆರೋಗ್ಯ. ಚಾಲೆಂಜ್ ಏನು ಅಂತಂದ್ರೆ, ಈ ತರ ಹೇಳಿದ್ರು ಸಹ ಇಂಪ್ಲಿಮೆಂಟೇಷನ್ ನಲ್ಲಿ ಕೆಲವೊಂದು ಚಾಲೆಂಜಸ್ ಇರಬಹುದು. ಕಲ್ಚರಲ್ ಸ್ಟಿಗ್ಮಾ. ನೋಡಿ, ಸೈಕ್ಯಾಟ್ರಿಸ್ಟ್ ಹತ್ರ ನೀವು ಹೋದ್ರೆ ಸಾಕು, ನಿಮ್ಗೇನು ಆಗಿದೆ ಅಂತಾನೆ ಅಂದ್ಕೊಳ್ತಾರೆ. ನೀವು ಸಿಂಪಲ್ ಕನ್ಸಲ್ಟೇಷನ್ಗೆ ಹೋದ್ರು ನಮ್ಮ ಸಮಾಜ ಅಷ್ಟು ಸುಲಭವಾಗಿ ಅದನ್ನ ನೋಡೋದಿಲ್ಲ. ಕಲ್ಚರಲ್ ಸ್ಟಿಗ್ಮಾಗಳಿರುತ್ತೆ. ಮತ್ತೆ ಅದ್ರ ಜೊತೆ ನೀವು ಹೋದ್ರು ಅಂತ ಇಟ್ಕೊಳ್ಳಿ, ಟ್ರೈನ್ಡ್ ಕೌನ್ಸಿಲರ್ಗಳು ಕಡಿಮೆ ಇದ್ದಾರೆ. ಮತ್ತೆ ಪೂವರ್ ರಿಸೋರ್ಸಸ್ ಮೇ ವೀಕನ್ ದಿ ಇಂಪ್ಯಾಕ್ಟ್. ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ರಿಸೋರ್ಸ್ಗಳ ಕೊರತೆ ಇದೆ, ಸಂಪನ್ಮೂಲಗಳ ಕೊರತೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಸರ್ಕಾರ, ಸಮಾಜ ಇದನ್ನ ನಿರ್ವಹಿಸಿಕೊಂಡು ಹೋಗುತ್ತೆ ಅಂತ ನೋಡ್ಬೇಕು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಷಯಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.